ನಡೆಸ್ಕೊಂಡ್ಬರಲಿಲ್ಲ. ನಮ್ಮದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್. ಈ ದೇಶದಲ್ಲಿ 30,000 ರೈತ ಸಂಘಟನೆಗಳು ನೋಂದಣಿಯಾಗಿದೆ. 30,000 ರೈತ ಸಂಘಟನೆಗಳಿದೆ ಈ ದೇಶದಲ್ಲಿ. ಯಾವುದೇ ಒಂದು ರೈತ ಸಂಘಟನೆ ಒಂದು ಗ್ರಾಮ ಸ್ತರದಿಂದ ಹಿಡಿದು ಅಖಿಲ ಭಾರತ ಮಟ್ಟದವರೆಗೂ ಒಂದೇ ಒಂದು ಸಂಘಟನೆ ಹೆಸರು ಹೇಳಿದರೆ ಯಾರು ಹೇಳಕ್ಕೆ ಆಗಲ್ಲ ವಿತೌಟ್ ಕಿಸಾನ್ ಸಂಘ. ಭಾರತೀಯ ಕಿಸಾನ್ ಸಂಘ ಮಾತ್ರ ಗ್ರಾಮ ಘಟಕದಿಂದ ಅಖಿಲ ಭಾರತ ಸಂಘಟನೆವರೆಗಿರ್ತಕ್ಕಂಥ ಒಂದೇ ಒಂದು ಸಂಘಟನೆ. ಇದು ಸುಪ್ರೀಂ ಕೋರ್ಟ್ ಕೂಡ ಕೇಳಿದಾಗ ನಾವು ಒಬ್ಬರೇ ಅಫಿಡವಿಟ್ ಹಾಕಿರೋದು ಇಡೀ ದೇಶದಲ್ಲಿ. ಇದೇ ಅನೇಕ ಸಂಘಟನೆಗಳು ಆ ರಾಜ್ಯಕ್ಕೆ ಸೀಮಿತ, 1-2 ರಾಜ್ಯಕ್ಕೆ ಸೀಮಿತ, ಕೆಲವು ಗ್ರಾಮಗಳಿಗೆ ಸೀಮಿತ. ಒಂದೊಂದು ಗ್ರಾಮದಲ್ಲೇ ಒಂದು ರೈತ ಸಂಘಟನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದೊಂದು ಬೆಳೆಗೆ ಒಂದೊಂದು ರೈತ ಸಂಘಟನೆ ಮಾಡ್ಕೊಂಡು ಹಾಗಲ್ಲ. ಹಾಗಾಗಿ ನಮ್ಮದೊಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನೋಡ್ಕೊಂಬಂದಿದ್ದೀವಿ. ಇದ್ರ ಉದ್ದೇಶ ಒಂದೇ, ಈ ದೇಶದ ರೈತರು ಸರಿಯಾಗಬೇಕು, ಈ ದೇಶ ಸರಿಯಾಗಬೇಕಾದ್ರೆ ಈ ದೇಶದ ರೈತರು ಸರಿಯಾಗಬೇಕು ಅಂತ ನಾವು ಹಿರಿಯರು ನಮಗೆ ಈ ಕಿಸಾನ್ ಸಂಘದ ಒಂದು ಹುಟ್ಟು ಹಾಕಿಕೊಟ್ಟಿದ್ದಾರೆ. 45ನೇ ವಯಸ್ಸಲ್ಲಿ ನಮ್ಮದು ಕಿಸಾನ್ ಸಂಘ ನಡೀತಾ ಇದೆ. ನಾವು 5-6ನೇ ತಲೆಮಾರಿನವರು. ಭಾರತೀಯ ಕಿಸಾನ್ ಸಂಘ ನಮ್ಮ ಇಡೀ ದೇಶದಲ್ಲಿ ನೋಂದಣಿಯಾಗಿದೆ. ಒಂದೇ ನೋಂದಣಿ ಇರೋದು, ಕರ್ನಾಟಕ ರಾಜ್ಯಕ್ಕೆ ಒಂದು ನೋಂದಣಿ ಇದೆ. ಅದು ಬಿಟ್ಟರೆ ಎಲ್ಲೂ ನೋಂದಣಿ ಇರೋದಿಲ್ಲ. ನಮ್ಮದು ಬ್ರಾಂಚ್ ಆಫೀಸ್ ಅಂದರೆ ನಮ್ಮ ಘಟಕಗಳು, ಗ್ರಾಮ ಘಟಕ, ತಾಲೂಕು ಘಟಕ, ಜಿಲ್ಲಾ ಘಟಕ, ರಾಜ್ಯ ಘಟಕ, ಅಖಿಲ ಭಾರತ ಘಟಕ. ಹಾಗಾಗಿ ನಮ್ಮದೊಂದು ಪಾರಿವಾರಿಕ ಸಂಘಟನೆ, ಅಂದರೆ ಪರಿವಾರ, ನಮ್ಮ ಕುಟುಂಬ. ನಾವೆಲ್ಲರೂ ಕೂತ್ಕೊಂಡು ರೈತರೆಲ್ಲ ಸೇರಿಕೊಂಡು ನಾವು ಮನೇನ ಹೆಂಗೆ ನಡೆಸ್ತೀವಿ, ಅದೇ ಥರ ಇಡೀ ತಾಲೂಕಿನ ರೈತರು ಸೇರಿಕೊಂಡು ನಮ್ಮ ಸಂಕಷ್ಟವನ್ನು ಚರ್ಚೆ ಮಾಡೋದು. ಆಗಿಂದ ಮಾತಾಡಿದ್ರು ಅನೇಕರು. ನಮ್ಮ ನೋವು ನಲಿಗಳಿಗೆ ಯಾರಾದರೂ ಹೇಳ್ಕೋಬೇಕಲ್ವಾ, ಮನಸ್ಸು ಹಗುರ ಆಗ್ಬೇಕಲ್ಲ. ತುಂಬ ಕಷ್ಟ ಬಂದಾಗ, ತುಂಬ ದುಃಖ ಆದಾಗ ಯಾರಾದರೂ ಒಬ್ರು ಹೇಳ್ಕೋಬೇಕು ಅಂತ ಹೇಳ್ತೀರಲ್ವಾ, ಮನಸ್ಸು ಹಗುರ ಆಗ್ಬೇಕಾದ್ರೆ ಕನಿಷ್ಠ ನಮ್ಮ ದುಃಖವನ್ನು, ನಮ್ಮ ಕಷ್ಟವನ್ನು, ನಮ್ಮ ವೃತ್ತಿ, ನಮ್ಮ ಇಂಡಸ್ಟ್ರಿ, ನಮ್ಮ ಕೈಗಾರಿಕೆ ಯಾವುದು? ಕೃಷಿ. ನಮ್ಮ ಕೈಗಾರಿಕೆ, ನಮ್ಮ ವೃತ್ತಿ, ನಮ್ಮ ಕೈಗಾರಿಕೆ, ನಮ್ಮ ವೃತ್ತಿ ಲಾಭನ ನಷ್ಟ ಅಂತ ಕೂತ್ಕೊಂಡು ಲೆಕ್ಕ ಹಾಕ್ಬೇಕಲ್ವಾ? ಯಾವತ್ತಾದ್ರೂ ಲೆಕ್ಕ ಹಾಕಿದ್ವಾ? ಯಾರೂ ಲೆಕ್ಕ ಹಾಕಲಿಲ್ಲ. ನಮ್ಮ ಅಪ್ಪ ಲೆಕ್ಕ ಹಾಕಲಿಲ್ಲ, ನಮ್ಮ ತಾತ ಲೆಕ್ಕ ಹಾಕಲಿಲ್ಲ. ಪಾಪ ಅವನ ಕಾಲದಲ್ಲಿ ಹೆಂಗೆ ನಡೀತಿತ್ತು ಗೊತ್ತಿಲ್ಲ. ನಮ್ಮ ಕಾಲದಲ್ಲಂತೂ ಲೆಕ್ಕ ಹಾಕಲಿಲ್ಲ. ನಾವೊಂದು ಲೆಕ್ಕ ಹಾಕಿದ್ವಿ. ನಾವು ಲೆಕ್ಕ ಹಾಕಿದರೆ ಒಂದೇ ಒಂದು ಕ್ಷೇತ್ರದಲ್ಲಿ ಲಾಭ ಅಂತ ತೋರಿಸ್ಬಿಟ್ರೆ ನಾನು ಇವತ್ತು ಕಿಸಾನ್ ಸಂಘ ಮಾತಾಡೋದು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತೀನಿ. ಎಲ್ಲ ಕಡೆ ಯಾವ ಬೆಳೆ ನಮಗೆ ಲಾಭ ಅಂತ ನಮಗೆ ಲೆಕ್ಕ ಹಾಕೋಕ್ಕೆ ಬರಲ್ಲ. ಮೊದಲು ನಾವು ಲೆಕ್ಕ ಹಾಕೋದು ಹೆಂಗೆ ಅಂದರೆ ಗೊಬ್ಬರ ಎಷ್ಟು ತೊಗೊಂಬಂದೆ, ಆಳಿನ ಕೂಲಿ ಎಷ್ಟು ಕೊಟ್ಟೆ, ಬೀಜಕ್ಕೆ ಎಷ್ಟು ಕೊಟ್ಟೆ, ಹೂಳೋಂಗೆ ಎಷ್ಟು ಖರ್ಚು ಮಾಡಿದೆ, ನನಗೆ ಆದಾಯ ಎಷ್ಟು ಬಂತು, ಮೈನಸ್ ಮಾಡಿದ್ರೆ ಉಳಿದಿದೆಲ್ಲ ಲಾಭ ಅಂತ ನಾವು ಅನ್ಕೋತೀವಿ. ಅದು ಲೆಕ್ಕಾಚಾರ ಅಲ್ಲ. ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡು, ಒಂದು ತರಕಾರಿ ಅಂಗಡಿ ಇಟ್ಕೊಂಡು, ಒಂದು ಬೀಡ ಅಂಗಡಿ ಇಟ್ಕೊಂಡು ಹೆಂಗೆ ಲೆಕ್ಕ ಮಾಡ್ತಾನೆ? ನನಗೆ ಈ ತಿಂಗಳಲ್ಲಿ ಎಷ್ಟು ಲಾಭ ಬಂತು, ಅಂಗಡಿ ಬಾಡಿಗೆ ಎಷ್ಟು, ಕರೆಂಟ್ ಬಿಲ್ ಎಷ್ಟು, ನನ್ನ ಕೂಲಿ ಏನು, ನಾನು ಹಾಕಿದ ಬಂಡವಾಳದ ಬಡ್ಡಿ ಏನು, ಉಳಿದಿದ್ದು ಕಳೆದು ಲಾಭ ಅಂತ ಲೆಕ್ಕ ಮಾಡ್ತಾನೆ. ಒಂದು ಬೀಡ ಅಂಗಡಿಯವನು, ಒಂದು ಚಪ್ಪಲಿ ಅಂಗಡಿನೂ ಹಂಗೆ ಲೆಕ್ಕ ಮಾಡ್ತಾನೆ. ಇವತ್ತೇನು ಟಾಟಾ, ಬಿರ್ಲಾ, ಅಂಬಾನಿ, ಇನ್ಫೋಸಿಸ್ ಅಂತ ಲೆಕ್ಕ ಮಾಡ್ತೀವಲ್ಲ, ಅವರು ಹಂಗೆ ಲೆಕ್ಕ ಮಾಡ್ತಾರೆ. ಆದರೆ ನಾವು ಇಡೀ ಸಮಾಜವನ್ನು ಸಾಕೋ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟಿದ್ವಿ. ನಾವು ಅರ್ಧ ರೇಟಿಗೆ ಮಾಡ್ತೀವಿ. ನಾನು ಮೊನ್ನೆ ಹೇಳ್ತಿದ್ದೇನೆ, ಲೆಕ್ಕಾಚಾರ ಮಾಡಿ ನಾವು ಹಾಲು 1 ಲೀಟ್ರ್ ಹಾಲನ್ನು ನಾವು ಮಾಡಿದ್ರೆ ಉತ್ಪಾದನಾ ವೆಚ್ಚ 58 ರೂಪಾಯಿ 20 ಪೈಸಾ. ನಾವು ಯಾರು ಲೆಕ್ಕ ಹಾಕಲ್ಲ. ವಿಜ್ಞಾನಿಗಳು ಕೇಳಿದ್ರೆ ಸರ್ ಅದು ಉಪಕಸು ಸಬ್ಸಿಡ್ರಿ ಸರ್ ಅದು ಅಂತ ಕೇಳ್ತಾರೆ. ಹಂಗೆ ಸಬ್ಸಿಡ್ರಿ? ಇವ್ರು ಮಾತ್ರ ಸಬ್ಸಿಡ್ರಿ ಅಲ್ವಾ? 7ನೇ ವೇತನ ಆಯೋಗ ಜಾರಿಯಾಗಿ 3 ದಿವಸ ಆಗಿಲ್ಲ, ಇನ್ನು 3 ವಾರ ಆಗಲಿಲ್ಲ. ಅಲ್ಲಿ 8ನೇ ವೇತನ ಆಯೋಗ ರಚನೆ ಮಾಡಿದ್ರೆ ಡಿಮ್ಯಾಂಡ್ ಮಾಡ್ತಾರೆ ಅವರು ನೌಕರು. ಏನಿದೆ? ಒಬ್ಬ ಭಿಕ್ಷುಕಿಗಿರೋ ಗೌರವ ನಮಗಿಲ್ಲ. ಯಾಕಿಲ್ಲ ಅಂತ ಅವ್ರು ಹೇಳ್ದಂಗೆ ನಮ್ಮನ್ನು ಒಗ್ಗಟ್ಟಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ನಾವು ಗ್ರಾಮದಲ್ಲಿ ಕೂತ್ಕೋಬೇಕು, ಚರ್ಚೆ ಮಾಡಬೇಕು, ನಮ್ಮ ಲಾಭ ನಷ್ಟ ಚರ್ಚೆ ಮಾಡಬೇಕು. ಈ ಉದ್ದೇಶ ಇಟ್ಕೊಂಡು ಕಿಸಾನ್ ಸಂಘವನ್ನು ಎತ್ಕೊಂಡು ಬಂದಿದ್ದೀವಿ. ಇವತ್ತು ನಿಮ್ಮ ತಾಲೂಕಿನ ಚುನಾವಣಾಧಿಕಾರಿಯಾಗಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ನೇಮಿಸಿದ್ದಾರೆ. ನಾನು ಹೇಳ್ದಂಗೆ ಇದರಲ್ಲಿ ಚುನಾವಣೆ ಅಂದ ತಕ್ಷಣ ಓಟ್ ಹಾಕು, ನಾನು ನಿಂತ್ಕೊ, ಇದೊಂದು ಜವಾಬ್ದಾರಿ. ನಾನು ನಿಮ್ಮಂಗೆ ಸಂಸಾರಿ, 2 ಮಕ್ಕಳಿದೆ, ನಮಗೊಂದಿಷ್ಟು ಜಮೀನಿದೆ, ಹೊಟ್ಟೆಪಾಡಿ ಕೃಷಿ ಇದೆ, ಬೇರೆ ಏನಿಲ್ಲ, ಇದೆ ಕೃಷಿನೇ ಜೀವನ. ಅದ್ರ ಮಾಡ್ಕೊತ ನಮ್ಮ ಉಳಿದಿದ್ದ ಸಮಯವನ್ನು ಅಲ್ಲೆಲ್ಲೋ ಕಳೆಯೋ ಬದ್ದು ಇಲ್ಲಿ ಯಾರ ಜೊತೆನೋ ಕೋಲಿ ಪಕ್ಕಾಲಿಗಳ ಜೊತೆ, ಕುಡುಕರ ಜೊತೆ, ವ್ಯಭಿಚಾರಿಗಳ ಜೊತೆ, ಜೂಜುಕೋರರ ಜೊತೆ ಕಳೆಯೋ ಬದಲು ನಿಮ್ಮಂಥವ್ರ ಸಹವಾಸದಲ್ಲಿ ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ನಮ್ಮ ಚಿಂತನೆಯನ್ನು, ನಮ್ಗೆ ಯಾಕೆ ನಷ್ಟ ಆಗ್ತಾ ಇದೆ ಅಂತ, ಈ ರೀತಿ ಯಾಕೆ ಕಷ್ಟ ಆಗ್ತಾ ಇದೆ, ಯಾಕೆ ಆತ್ಮಹತ್ಯೆಗಳಾಗ್ತಾ ಇದೆ, ರೈತ ಕ್ಷೇತ್ರ ಮಾತ್ರ ಯಾಕೆ ಅದ್ರಲ್ಲಿ ಮಾತ್ರ ಆತ್ಮಹತ್ಯೆ ಆಗ್ತಾ ಇದೆ. ಈ ದೇಶದಲ್ಲಿ ಯಾವ ರಾಜಕಾರಣಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಸಿನಿಮಾ ನಟರು ಆತ್ಮಹತ್ಯೆ ಮಾಡಲ್ಲ. ಇತ್ತೀಚೆಗೆ ಸಿನಿಮಾ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಈಗ ಒಂದು 2 ವರ್ಷದಿಂದ ಈಚೆಗೆ ಪ್ರೊಡ್ಯೂಸರು ನಟರ ಆತ್ಮಹತ್ಯೆ ಮಾಡ್ಕೊತಿಲ್ಲ.
ಅವರು ನಮಗೆ ಸಾಲ ಮಾಡಿ ಸಿನಿಮಾ ತೆಗಿಯಕ್ಕೆ ಹೋಗಿ ಇತ್ತೀಚೆಗೆ ಅದು ಸಿನಿಮಾ ನಟರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ರಾಜಕಾರಣಿಗಳು ನೌಕರರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ನನಗೆ ಸಂಬಳ ಬರಲಿಲ್ಲ ಅಂತ ಯಾವ ನೌಕರನ್ನ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ಬೇರೆ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಸಂಬಳ ಕೊಡಲಿಲ್ಲ ಸರ್ಕಾರ ಅಂತ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. 12 ಸಾವಿರ ಬೆಳೆ ಅವ್ರದ್ದು ಫಸ್ಟ್ ಕ್ಲಾಸ್ 5ನೇ ತಾರೀಕು ಒಳಗೆ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಯುದ್ಧ ನಡೀತಿದ್ರು ಸ್ಟ್ರೈಕ್ ಮಾಡ್ತಾರೆ, ಸಂಬಳ ಕೊಡಲಿಲ್ಲ ಅಂತ ನಮ್ಮ ದೇಶದಲ್ಲಿ ಮಾಡಿದ್ರು. 2012ರಲ್ಲಿ ಕಾರ್ಗಿಲ್ ದೇಶದಲ್ಲಿ ಯುದ್ಧ ನಡೀಬೇಕಾದ್ರೆ ಇಲ್ಲಿ